ಬರೋಬ್ಬರಿ 11 ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವರು ವಿದೇಶ ಪ್ರವಾಸ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಖಂಡಿತ ಪ್ರಶ್ನೆ ಮಾಡಲ್ಲ. ಅದು ಅವರ ವೈಯಕ್ತಿಕ ಹಿತಾಸಕ್ತಿ. ಆದರೆ ಇದಕ್ಕಿಂತ ಮುಂಚೆ ಇದೇ ಶಾಸಕರು ಕೊಟ್ಟಂತಹ ಹೇಳಿಕೆಗಳ ಬಗ್ಗೆ ನಮ್ಮ ಪ್ರಶ್ನೆ ಖಂಡಿತ ಇರುತ್ತೆ. ಇಲಾಖಾವಾರು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲಾಖೆಯಿಂದ ಸರ್ಕಾರ ನಮ್ಮನ್ನ ಕಳಿಸ್ಕೊಡ್ತಾ ಇದೆ ಅಂತ ಹೇಳಿದ್ರು. ಏನಕ್ಕೆ? ಅಧ್ಯಯನ ಮಾಡೋದಕ್ಕೆ. ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಇವರು ರಾಜ್ಯವನ್ನ ಎಷ್ಟು ಉದ್ಧಾರ ಮಾಡಿದ್ದಾರೆ ಅನ್ನೋದನ್ನ ನಾವು ಮೊದಲಿನಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾಟ್ ಓನ್ಲಿ ಕಾಂಗ್ರೆಸ್ ಸರ್ಕಾರ, ಈ ಹಿಂದೆ ಇದ್ದ ಸರ್ಕಾರಗಳು ವಿದೇಶ ಪ್ರವಾಸವನ್ನ ಮಾಡಿದ್ದಾರೆ, ನಮ್ಮ ರಾಜ್ಯವನ್ನ ಸಿಕ್ಕಾಪಟ್ಟೆ ಉದ್ಧಾರ ಮಾಡಿದ್ದಾರೆ. ಈಗ ಇವರು ಹೋಗಿ ಅಧ್ಯಯನ ಮಾಡಿ ವಾಪಸ್ ಬಂದು ನಮ್ಮ ರಾಜ್ಯವನ್ನ ಉದ್ಧಾರ ಮಾಡ್ತಾರೆ ಅಂತಂದ್ರೆ ಖಂಡಿತ ಈ ರೀತಿಯ ಪ್ರವಾಸಗಳು ಹೆಚ್ಚಾಗಲಿ. ಆದ್ರೆ ಅಸಲಿಗೆ ಇವರು ಹೋಗ್ತಾ ಇರೋದು ಏನಕ್ಕೆ? ಅದು ರಾಜ್ಯದ ಜನರಿಗೆ ಅರ್ಥ ಆಗಬೇಕು, ಹೇಳಬೇಕು. ಇವರು ರಾಜ್ಯದ ಜನರು ಪ್ರಶ್ನೆ ಮಾಡೋದಕ್ಕೆ ಹಕ್ಕಿದೆ, ಪ್ರಶ್ನೆ ಮಾಡ್ತಾರೆ, ನಾವು ಪ್ರಶ್ನೆ ಮಾಡ್ತೀವಿ. ಈ ರೀತಿ ಚರ್ಚೆಗಳಾಗ್ತಾ ಇದ್ದಂತೆ ಇದು ವೈಯಕ್ತಿಕವಾದಂತಹ ಪ್ರವಾಸ, ಸರ್ಕಾರದಿಂದ ಖಂಡಿತವಾಗಿ ಇವ್ರನ್ನ ಕಳಿಸ್ಕೊಡ್ತಾ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಮಾತು ಜೋರಾಗಿ. ನಮ್ಮ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಇರುಸು ಮುರುಸುಗೊಂಡಂತ ಸಚಿವ ವೆಂಕಟೇಶ್ ಅವರು ಇಲಾಖೆಯಿಂದ ನಾವು ಕಳಿಸ್ಕೊಡ್ತಾ ಇಲ್ರಿ ಅಂತ ಹೇಳಿದ್ರು. ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಇಲಾಖೆಯಿಂದನೇ ಕಳಿಸ್ಕೊಡ್ತಾ ಇದ್ದಾರೆ, ನಾನ್ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ, ಉಳಿದವರೆಲ್ಲ ಫ್ಯಾಮಿಲಿ ಆಗಿ ಹೋಗ್ತಿದ್ದಾರೆ ಅಂತ ಇವರೇ ಹೇಳಿದ್ರು. ಅನುಕೂಲ ಸಿಂಧು ಸ್ಟೇಟ್ಮೆಂಟ್ ಹೆಂಗ್ ಬೇಕೋ ಹಂಗ್ ಚೇಂಜ್ ಮಾಡ್ಕೊಳ್ಳೋದು ಇವ್ರ ಕೆಲಸ. ಯಾರ್ಯಾರು ಹೋಗ್ತಿದ್ದಾರೆ ಅಂತ ಮೊದಲು ಹೇಳ್ತೀನಿ ನೋಡಿ. ಸಿ ಪುಟ್ಟರಂಗ ಶೆಟ್ಟಿ ಅವರು ಹೋಗ್ತಿದ್ದಾರೆ, ಬಿ ದೇವೇಂದ್ರಪ್ಪ ಅವರು ಹೋಗ್ತಾ ಇದ್ದಾರೆ, BM ನಾಗರಾಜ್ ಅವರು ಹೋಗ್ತಾ ಇದ್ದಾರೆ, HD ತಮ್ಮಯ್ಯ ಅವರು ಹೋಗ್ತಾ ಇದ್ದಾರೆ, ಹಂಪನಗೌಡ ಬಾದರ್ಲಿ ನಿಮ್ಮ ಕ್ಷೇತ್ರದ ಶಾಸಕರಿದಾರ ನೋಡ್ಕೊಳ್ಳಿ ವೀಕ್ಷಕರೇ. D ತಿಮ್ಮಯ್ಯ ಅವರು ಕೂಡ ಹೋಗ್ತಾ ಇದ್ದಾರೆ. ಸಚಿವರಾದ SS ಮಲ್ಲಿಕಾರ್ಜುನ್ ಕೌಲಾಲಂಪುರ್ಗೆ ಹೋಗ್ತಿದ್ದಾರೆ. ಇವರನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಕೂಡ ಆಸ್ಟ್ರೇಲಿಯಾ ಹೋಗ್ತಾ ಇರೋದು. ಯಶವಂತರಾಯಗೌಡ ಪಾಟೀಲ್ ಹೋಗ್ತಿದ್ದಾರೆ, ಶರಣಗೌಡ ಬಯ್ಯಾಪುರ್, ವಸಂತ್ ಕುಮಾರ್, ನಾಗರಾಜ್ ಯಾದವ್, ಕಾಂಗ್ರೆಸ್ನ MLC. ನಮ್ಮ ಚರ್ಚಾ ಕಾರ್ಯಕ್ರಮಗಳನ್ನು ನೋಡಿರ್ತೀರಿ ಇವ್ರನ್ನ. ಇವರು ಈಗ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿ ಬಂದ ಮೇಲೆ ನಾವು ಕೇಳೋಣ ಇವ್ರನ್ನ, ನಾಗರಾಜ್ ಯಾದವ್ ಅವ್ರನ್ನ, ಏನ್ ಅಧ್ಯಯನ ಮಾಡೋದಕ್ಕೆ ಹೋಗಿದ್ರಿ ಅಂತ ಹೇಳಿ. ಅಧ್ಯಯನ ಮಾಡೋದಕ್ಕೆ ಹೋಗಿದ್ದಾರೋ ಅಥವಾ ವೈಯಕ್ತಿಕವಾಗಿ ಹೋಗಿದ್ದಾರೋ? ವೈಯಕ್ತಿಕವಾಗಿ ಹೋಗಿದ್ದಾರಂತಂದ್ರೂ ಕೂಡ ಈ ಸಂದರ್ಭದಲ್ಲಿ ಯಾವ್ಯಾವ ಕಾರಣಗಳಿಗೆ 11 ಜನ ಮಾತಾಡ್ಕೊಂಡು ಒಟ್ಟಿಗೆ ಹೋಗಿದ್ದಾರೆ? ರಾಜ್ಯದ ಜನರಿಗೆ ಗೊತ್ತಾಗಬೇಕಲ್ಲ. ಈಗ ನೀವು ವೈಯಕ್ತಿಕ ಅಲ್ಲ, ಇಲ್ಲಿ ನೀವು ಪ್ರಜಾಪ್ರತಿನಿಧಿಗಳು. ನಿಮ್ಮನ್ನ ಪ್ರಶ್ನೆ ಮಾಡುವಂತಹ ಹಕ್ಕ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ, ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ. ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಇವರ ವಿದೇಶ ಪ್ರವಾಸ, ಇನ್ನ ನಾಯಕತ್ವ ಜಟಾಪಟಿ ಮಧ್ಯೆ ಇವರೆಲ್ಲರೂ ಕೂಡ ವಿದೇಶಕ್ಕೆ ಹಾರಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸದ ಮೇಲೆ ಈಗ ಹೈಕಮಾಂಡ್ ಕಣ್ಣಿರಿಸಿದೆ. ಈ ಕಡೆ DCM DK ಶಿವಕುಮಾರ್ ಟೀಮ್ ಕೂಡ ಅಲರ್ಟ್ ಆಗಿದೆ. ಇವರೆಲ್ಲ ಸಿದ್ದರಾಮಯ್ಯ ಬಣದ ಆಪ್ತರು. ಪಾರ್ಟಿ ಹೆಸರಲ್ಲಿ ಒಟ್ಟುಗೂಡೋದಕ್ಕೆ DKC ಟೀಮ್ ಪ್ಲಾನ್ ಮಾಡ್ತಾ ಇದೆ. ಈಗ ಕೌಂಟರ್ ಕೊಡೋದಕ್ಕೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಗಳು ಅಧಿಕವಾಗ್ತಾ ಇದೆ. ಶಾಸಕರ ಪ್ರವಾಸದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಜೆಟ್ನ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗಿದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಈಗ ಸದ್ಯ ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಾ ಇದೆ. ಎಸ್ಪೆಷಲಿ ವಿದೇಶ ಪ್ರವಾಸ ಈ ರೀತಿಯ ಚರ್ಚೆಯನ್ನ ಹುಟ್ಟುಹಾಕಿದೆ. ಇನ್ನು ನೆಕ್ಸ್ಟ್, ಬರೋಬ್ಬರಿ 11 ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವರು ವಿದೇಶ ಪ್ರವಾಸ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಖಂಡಿತ ಪ್ರಶ್ನೆ ಮಾಡಲ್ಲ. ಅದು ಅವರ ವೈಯಕ್ತಿಕ ಹಿತಾಸಕ್ತಿ. ಆದರೆ ಇದಕ್ಕಿಂತ ಮುಂಚೆ ಇದೇ ಶಾಸಕರು ಕೊಟ್ಟಂತಹ ಹೇಳಿಕೆಗಳ ಬಗ್ಗೆ ನಮ್ಮ ಪ್ರಶ್ನೆ ಖಂಡಿತ ಇರುತ್ತೆ. ಇಲಾಖಾವಾರು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಇಲಾಖೆಯಿಂದ ಸರ್ಕಾರ ನಮ್ಮನ್ನ ಕಳಿಸ್ಕೊಡ್ತಾ ಇದೆ ಅಂತ ಹೇಳಿದ್ರು. ಏನಕ್ಕೆ? ಅಧ್ಯಯನ ಮಾಡೋದಕ್ಕೆ. ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಇವರು ರಾಜ್ಯವನ್ನ ಎಷ್ಟು ಉದ್ಧಾರ ಮಾಡಿದ್ದಾರೆ ಅನ್ನೋದನ್ನ ನಾವು ಮೊದಲಿನಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾಟ್ ಓನ್ಲಿ ಕಾಂಗ್ರೆಸ್ ಸರ್ಕಾರ, ಈ ಹಿಂದೆ ಇದ್ದ ಸರ್ಕಾರಗಳು ವಿದೇಶ ಪ್ರವಾಸವನ್ನ ಮಾಡಿದ್ದಾರೆ, ನಮ್ಮ ರಾಜ್ಯವನ್ನ ಸಿಕ್ಕಾಪಟ್ಟೆ ಉದ್ಧಾರ ಮಾಡಿದ್ದಾರೆ. ಈಗ ಇವರು ಹೋಗಿ ಅಧ್ಯಯನ ಮಾಡಿ ವಾಪಸ್ ಬಂದು ನಮ್ಮ ರಾಜ್ಯವನ್ನ ಉದ್ಧಾರ ಮಾಡ್ತಾರೆ ಅಂತಂದ್ರೆ ಖಂಡಿತ ಈ ರೀತಿಯ ಪ್ರವಾಸಗಳು ಹೆಚ್ಚಾಗಲಿ. ಆದ್ರೆ ಅಸಲಿಗೆ ಇವರು ಹೋಗ್ತಾ ಇರೋದು ಏನಕ್ಕೆ? ಅದು ರಾಜ್ಯದ ಜನರಿಗೆ ಅರ್ಥ ಆಗಬೇಕು, ಹೇಳಬೇಕು. ಇವರು ರಾಜ್ಯದ ಜನರು ಪ್ರಶ್ನೆ ಮಾಡೋದಕ್ಕೆ ಹಕ್ಕಿದೆ, ಪ್ರಶ್ನೆ ಮಾಡ್ತಾರೆ, ನಾವು ಪ್ರಶ್ನೆ ಮಾಡ್ತೀವಿ. ಈ ರೀತಿ ಚರ್ಚೆಗಳಾಗ್ತಾ ಇದ್ದಂತೆ
ಇದು ವೈಯಕ್ತಿಕವಾದಂತಹ ಪ್ರವಾಸ. ಸರ್ಕಾರದಿಂದ ಖಂಡಿತವಾಗಿ ಇವ್ರನ್ನ ಕಳಿಸ್ಕೊಡ್ತಾ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಮಾತು ಜೋರಾಗಿ. ನಮ್ಮ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಇರುಸುಮುರುಸುಗೊಂಡಂತಹ ಸಚಿವ ವೆಂಕಟೇಶ್ ಅವರು ಇಲಾಖೆಯಿಂದ ನಾವು ಕಳಿಸ್ಕೊಡ್ತಾ ಇಲ್ರಿ ಅಂತ ಹೇಳಿದ್ರು. ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಇಲಾಖೆಯಿಂದನೇ ಕಳಿಸ್ಕೊಡ್ತಾ ಇದ್ದಾರೆ, ನಾನ್ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ, ಉಳಿದವರೆಲ್ಲ ಫ್ಯಾಮಿಲಿ ಆಗಿ ಹೋಗ್ತಿದ್ದಾರೆ ಅಂತ ಇವರೇ ಹೇಳಿದ್ರು. ಅನುಕೂಲ ಸಿಂಧು ಸ್ಟೇಟ್ಮೆಂಟ್ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡ್ಕೊಳ್ಳೋದು ಇವ್ರ ಕೆಲಸ. ಯಾರ್ಯಾರು ಹೋಗ್ತಿದ್ದಾರೆ ಅಂತ ಮೊದಲು ಹೇಳ್ತೀನಿ ನೋಡಿ. ಸಿ ಪುಟ್ಟರಂಗ ಶೆಟ್ಟಿ ಅವರು ಹೋಗ್ತಿದ್ದಾರೆ, ಬಿ ದೇವೇಂದ್ರಪ್ಪ ಅವರು ಹೋಗ್ತಾ ಇದ್ದಾರೆ, BM ನಾಗರಾಜ್ ಅವರು ಹೋಗ್ತಾ ಇದ್ದಾರೆ, HD ತಮ್ಮಯ್ಯ ಅವರು ಹೋಗ್ತಾ ಇದ್ದಾರೆ, ಹಂಪನಗೌಡ ಬಾದರ್ಲಿ ನಿಮ್ಮ ಕ್ಷೇತ್ರದ ಶಾಸಕರಿದಾರ ನೋಡ್ಕೊಳ್ಳಿ ವೀಕ್ಷಕರೇ. D ತಿಮ್ಮಯ್ಯ ಅವರು ಕೂಡ ಹೋಗ್ತಾ ಇದ್ದಾರೆ. ಸಚಿವರಾದ SS ಮಲ್ಲಿಕಾರ್ಜುನ್ ಕೌಲಾಲಂಪುರ್ಗೆ ಹೋಗ್ತಿದ್ದಾರೆ. ಇವರನ್ನ ಹೊರತುಪಡಿಸಿದರೆ ಉಳಿದವರೆಲ್ಲರೂ ಕೂಡ ಆಸ್ಟ್ರೇಲಿಯಾ ಹೋಗ್ತಾ ಇರೋದು. ಯಶವಂತರಾಯಗೌಡ ಪಾಟೀಲ್ ಹೋಗ್ತಿದ್ದಾರೆ, ಶರಣಗೌಡ ಬಯ್ಯಾಪುರ್, ವಸಂತ್ ಕುಮಾರ್, ನಾಗರಾಜ್ ಯಾದವ್, ಕಾಂಗ್ರೆಸ್ನ MLC ನಮ್ಮ ಚರ್ಚಾ ಕಾರ್ಯಕ್ರಮಗಳನ್ನು ನೋಡಿರ್ತೀರಿ ಇವ್ರನ್ನ. ಇವರು ಈಗ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿ ಬಂದ ಮೇಲೆ ನಾವು ಕೇಳೋಣ ಇವ್ರನ್ನ, ನಾಗರಾಜ್ ಯಾದವ್ ಅವ್ರನ್ನ, ಏನ್ ಅಧ್ಯಯನ ಮಾಡೋದಕ್ಕೆ ಹೋಗಿದ್ರಿ ಅಂತ ಹೇಳಿ. ಅಧ್ಯಯನ ಮಾಡೋದಕ್ಕೆ ಹೋಗಿದ್ದಾರೋ ಅಥವಾ ವೈಯಕ್ತಿಕವಾಗಿ ಹೋಗಿದ್ದಾರೋ? ವೈಯಕ್ತಿಕವಾಗಿ ಹೋಗಿದ್ದಾರಂತಂದ್ರೂ ಕೂಡ ಈ ಸಂದರ್ಭದಲ್ಲಿ ಯಾವ್ಯಾವ ಕಾರಣಗಳಿಗೆ 11 ಜನ ಮಾತಾಡ್ಕೊಂಡು ಒಟ್ಟಿಗೆ ಹೋಗಿದ್ದಾರೆ? ರಾಜ್ಯದ ಜನರಿಗೆ ಗೊತ್ತಾಗ್ಬೇಕಲ್ಲ. ಈಗ ನೀವು ವೈಯಕ್ತಿಕ ಅಲ್ಲ, ಇಲ್ಲಿ ನೀವು ಪ್ರಜಾಪ್ರತಿನಿಧಿಗಳು. ನಿಮ್ಮನ್ನ ಪ್ರಶ್ನೆ ಮಾಡುವಂತಹ ಹಕ್ಕ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ, ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ. ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಇವರ ವಿದೇಶ ಪ್ರವಾಸ, ಇನ್ನ ನಾಯಕತ್ವ ಜಟಾಪಟಿ ಮಧ್ಯೆ ಇವರೆಲ್ಲರೂ ಕೂಡ ವಿದೇಶಕ್ಕೆ ಹಾರಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸದ ಮೇಲೆ ಈಗ ಹೈಕಮಾಂಡ್ ಕಣ್ಣಿರಿಸಿದೆ. ಈ ಕಡೆ DCM DK ಶಿವಕುಮಾರ್ ಟೀಮ್ ಕೂಡ ಅಲರ್ಟ್ ಆಗಿದೆ. ಇವರೆಲ್ಲ ಸಿದ್ದರಾಮಯ್ಯ ಬಣದ ಆಪ್ತರು. ಪಾರ್ಟಿ ಹೆಸರಲ್ಲಿ ಒಟ್ಟುಗೂಡೋದಕ್ಕೆ DKC ಟೀಮ್ ಪ್ಲಾನ್ ಮಾಡ್ತಾ ಇದೆ. ಈಗ ಕೌಂಟರ್ ಕೊಡೋದಕ್ಕೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಗಳು ಅಧಿಕವಾಗ್ತಾ ಇದೆ. ಶಾಸಕರ ಪ್ರವಾಸದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಜೆಟ್ನ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗಿದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಈಗ ಸದ್ಯ ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಾ ಇದೆ. ಎಸ್ಪೆಷಲಿ ವಿದೇಶ ಪ್ರವಾಸ ಈ ರೀತಿಯ ಚರ್ಚೆಯನ್ನ ಹುಟ್ಟುಹಾಕಿದೆ. ಇನ್ನು ನೆಕ್ಸ್ಟ್, ಬರೋಬ್ಬರಿ 11 ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇವರು ವಿದೇಶ ಪ್ರವಾಸ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಖಂಡಿತ ಪ್ರಶ್ನೆ ಮಾಡಲ್ಲ, ಅದು ಅವರ ವೈಯಕ್ತಿಕ ಹಿತಾಸಕ್ತಿ. ಆದರೆ ಇದಕ್ಕಿಂತ ಮುಂಚೆ ಇದೇ ಶಾಸಕರು ಕೊಟ್ಟಂತಹ ಹೇಳಿಕೆಗಳ ಬಗ್ಗೆ ನಮ್ಮ ಪ್ರಶ್ನೆ ಖಂಡಿತ ಇರುತ್ತೆ. ಇಲಾಖಾವಾರು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು, ಇಲಾಖೆಯಿಂದ ಸರ್ಕಾರ ನಮ್ಮನ್ನ ಕಳಿಸ್ಕೊಡ್ತಾ ಇದೆ ಅಂತ ಹೇಳಿದ್ರು. ಏನಕ್ಕೆ? ಅಧ್ಯಯನ ಮಾಡೋದಕ್ಕೆ. ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಇವರು ರಾಜ್ಯವನ್ನ ಎಷ್ಟು ಉದ್ಧಾರ ಮಾಡಿದ್ದಾರೆ ಅನ್ನೋದನ್ನ ನಾವು ಮೊದಲಿನಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾಟ್ ಓನ್ಲಿ ಕಾಂಗ್ರೆಸ್ ಸರ್ಕಾರ, ಈ ಹಿಂದೆ ಇದ್ದ ಸರ್ಕಾರಗಳು ವಿದೇಶ ಪ್ರವಾಸವನ್ನ ಮಾಡಿದ್ದಾರೆ, ನಮ್ಮ ರಾಜ್ಯವನ್ನ ಸಿಕ್ಕಾಪಟ್ಟೆ ಉದ್ಧಾರ ಮಾಡಿದ್ದಾರೆ. ಈಗ ಇವರು ಹೋಗಿ ಅಧ್ಯಯನ ಮಾಡಿ ವಾಪಸ್ ಬಂದು ನಮ್ಮ ರಾಜ್ಯವನ್ನ ಉದ್ಧಾರ ಮಾಡ್ತಾರೆ ಅಂತಂದ್ರೆ ಖಂಡಿತ ಈ ರೀತಿಯ ಪ್ರವಾಸಗಳು ಹೆಚ್ಚಾಗಲಿ. ಆದ್ರೆ ಅಸಲಿಗೆ ಇವರು ಹೋಗ್ತಾ ಇರೋದು ಏನಕ್ಕೆ? ಅದು ರಾಜ್ಯದ ಜನರಿಗೆ ಅರ್ಥ ಆಗಬೇಕು, ಹೇಳಬೇಕು. ಇವರು ರಾಜ್ಯದ ಜನರು ಪ್ರಶ್ನೆ ಮಾಡೋದಕ್ಕೆ ಹಕ್ಕಿದೆ, ಪ್ರಶ್ನೆ ಮಾಡ್ತಾರೆ, ನಾವು ಪ್ರಶ್ನೆ ಮಾಡ್ತೀವಿ. ಈ ರೀತಿ ಚರ್ಚೆಗಳಾಗ್ತಾ ಇದ್ದಂತೆ ಇದು ವೈಯಕ್ತಿಕವಾದಂತಹ ಪ್ರವಾಸ. ಸರ್ಕಾರದಿಂದ ಖಂಡಿತವಾಗಿ ಇವ್ರನ್ನ ಕಳಿಸ್ಕೊಡ್ತಾ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಮಾತು ಜೋರಾಗಿ. ನಮ್ಮ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಇರುಸುಮುರುಸುಗೊಂಡಂತಹ ಸಚಿವ ವೆಂಕಟೇಶ್ ಅವರು ಇಲಾಖೆಯಿಂದ ನಾವು ಕಳಿಸ್ಕೊಡ್ತಾ ಇಲ್ರಿ ಅಂತ ಹೇಳಿದ್ರು. ಪುಟ್ಟರಂಗ ಶೆಟ್ಟಿ ಅವರು ಏನ್ ಹೇಳಿದ್ರು? ಇಲಾಖೆಯಿಂದನೇ ಕಳಿಸ್ಕೊಡ್ತಾ ಇದ್ದಾರೆ, ನಾನ್ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ, ಉಳಿದವರೆಲ್ಲ ಫ್ಯಾಮಿಲಿ ಆಗಿ ಹೋಗ್ತಿದ್ದಾರೆ ಅಂತ ಇವರೇ ಹೇಳಿದ್ರು. ಅನುಕೂಲ ಸಿಂಧು ಸ್ಟೇಟ್ಮೆಂಟ್ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡ್ಕೊಳ್ಳೋದು ಇವ್ರ ಕೆಲಸ. ಯಾರ್ಯಾರು ಹೋಗ್ತಿದ್ದಾರೆ ಅಂತ ಮೊದಲು ಹೇಳ್ತೀನಿ ನೋಡಿ. ಸಿ ಪುಟ್ಟರಂಗ ಶೆಟ್ಟಿ ಅವರು ಹೋಗ್ತಿದ್ದಾರೆ, ಬಿ ದೇವೇಂದ್ರಪ್ಪ ಅವರು ಹೋಗ್ತಾ ಇದ್ದಾರೆ, BM ನಾಗರಾಜ್ ಅವರು ಹೋಗ್ತಾ ಇದ್ದಾರೆ, HD ತಮ್ಮಯ್ಯ ಅವರು ಹೋಗ್ತಾ ಇದ್ದಾರೆ, ಹಂಪನಗೌಡ ಬಾದರ್ಲಿ ನಿಮ್ಮ ಕ್ಷೇತ್ರದ ಶಾಸಕರಿದಾರ ನೋಡ್ಕೊಳ್ಳಿ ವೀಕ್ಷಕರೇ. D ತಿಮ್ಮಯ್ಯ ಅವರು ಕೂಡ ಹೋಗ್ತಾ ಇದ್ದಾರೆ. ಸಚಿವರಾದ SS ಮಲ್ಲಿಕಾರ್ಜುನ್ ಕೌಲಾಲಂಪುರ್ಗೆ ಹೋಗ್ತಿದ್ದಾರೆ. ಇವರನ್ನ ಹೊರತುಪಡಿಸಿದರೆ ಉಳಿದವರೆಲ್ಲರೂ ಕೂಡ ಆಸ್ಟ್ರೇಲಿಯಾ ಹೋಗ್ತಾ ಇರೋದು. ಯಶವಂತರಾಯಗೌಡ ಪಾಟೀಲ್ ಹೋಗ್ತಿದ್ದಾರೆ, ಶರಣಗೌಡ ಬಯ್ಯಾಪುರ್, ವಸಂತ್ ಕುಮಾರ್, ನಾಗರಾಜ್ ಯಾದವ್, ಕಾಂಗ್ರೆಸ್ನ MLC ನಮ್ಮ ಚರ್ಚಾ ಕಾರ್ಯಕ್ರಮಗಳನ್ನು ನೋಡಿರ್ತೀರಿ ಇವ್ರನ್ನ. ಇವರು
ಈಗ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಿ ಬಂದ ಮೇಲೆ ನಾವು ಕೇಳೋಣ ಇವ್ರನ್ನ, ನಾಗರಾಜ್ ಯಾದವ್ ಅವ್ರನ್ನ, ಏನ್ ಅಧ್ಯಯನ ಮಾಡೋದಕ್ಕೆ ಹೋಗಿದ್ರಿ ಅಂತ ಹೇಳಿ. ಅಧ್ಯಯನ ಮಾಡೋದಕ್ಕೆ ಹೋಗಿದ್ದಾರೋ ಅಥವಾ ವೈಯಕ್ತಿಕವಾಗಿ ಹೋಗಿದ್ದಾರೋ? ವೈಯಕ್ತಿಕವಾಗಿ ಹೋಗಿದ್ದಾರಂತಂದ್ರೂ ಕೂಡ ಈ ಸಂದರ್ಭದಲ್ಲಿ ಯಾವ್ಯಾವ ಕಾರಣಗಳಿಗೆ 11 ಜನ ಮಾತಾಡ್ಕೊಂಡು ಒಟ್ಟಿಗೆ ಹೋಗಿದ್ದಾರೆ. ರಾಜ್ಯದ ಜನರಿಗೆ ಗೊತ್ತಾಗ್ಬೇಕಲ್ಲ. ಈಗ ನೀವು ವೈಯಕ್ತಿಕ ಅಲ್ಲ, ಇಲ್ಲಿ ನೀವು ಪ್ರಜಾಪ್ರತಿನಿಧಿಗಳು. ನಿಮ್ಮನ್ನ ಪ್ರಶ್ನೆ ಮಾಡುವಂತಹ ಹಕ್ಕ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ, ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ. ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಇವರ ವಿದೇಶ ಪ್ರವಾಸ, ಇನ್ನ ನಾಯಕತ್ವ ಜಟಾಪಟಿ ಮಧ್ಯೆ ಇವರೆಲ್ಲರೂ ಕೂಡ ವಿದೇಶಕ್ಕೆ ಹಾರಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸದ ಮೇಲೆ ಈಗ ಹೈಕಮಾಂಡ್ ಕಣ್ಣಿರಿಸಿದೆ. ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಕೂಡ ಅಲರ್ಟ್ ಆಗಿದೆ. ಇವರೆಲ್ಲ ಸಿದ್ದರಾಮಯ್ಯ ಬಣದ ಆಪ್ತರು. ಪಾರ್ಟಿ ಹೆಸರಲ್ಲಿ ಒಟ್ಟುಗೂಡೋದಕ್ಕೆ ಡಿಕೆಶಿ ಟೀಮ್ ಪ್ಲಾನ್ ಮಾಡ್ತಾ ಇದೆ. ಈಗ ಕೌಂಟರ್ ಕೊಡೋದಕ್ಕೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆಗಳು ಅಧಿಕವಾಗ್ತಾ ಇದೆ. ಶಾಸಕರ ಪ್ರವಾಸದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಜೆಟ್ನ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗಿದ್ದಾರೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಈಗ ಸದ್ಯ ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಾ ಇದೆ. ಎಸ್ಪೆಷಲಿ ವಿದೇಶ ಪ್ರವಾಸ ಈ ರೀತಿಯ ಚರ್ಚೆಯನ್ನ ಹುಟ್ಟುಹಾಕಿದೆ. ಇನ್ನು ನೆಕ್ಸ್ಟ್